SP ನಂಬಾಡಿ ಕಟ್ಟೆ ಯಾವುದೇ ಅಣೆಕಟ್ಟೆಯಲ್ಲಿ ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು ಅಣೆಕಟ್ಟೆ ಒಳಗಡೆ ಸಂಗ್ರಹದ ನೀರು ಎತ್ತುವಂತ ವಿಧಾನ ಎಲ್ಲಾರು ಇದ್ರೆ ಒಂದ್ ಹೇಳಿ. ಡೆಡ್ ಸ್ಟೋರ್ ಅಲ್ಲೂ ನೀರು ತೆಗಿಯಕ್ಕೆ ಪ್ಲಾನ್ ಮಾಡಿದಿರಿ. ಡೆಡ್ ಸ್ಟೋರ್ ನೀರು ತೆಗೆದ್ರೆ ಅಣೆಕಟ್ಟೆಗೆ ಧಕ್ಕೆ ಆಯ್ತದೆ. ಮೈಸೂರು ಮಹಾರಾಜರು ವಜ್ರ ಇದೆಲ್ಲ ಮಾಡಿರೋದು. ಮತ್ತೆ ಕುಡಿಯೋ ನೀರಿಗೆ ನ್ಯಾಯಮಂಡಳಿ ಒಳಗಡೆ ನಮ್ಗೆ ಇಷ್ಟು TMC ನೀರು ಕೊಟ್ಟಾಗ ನಮ್ಗೆ ಇಷ್ಟು ಲಕ್ಷ ಎಕರೆಗೆ ನೀರು ಹೇಳೋರೆ. ಅಷ್ಟು ನೀರನ್ನ ಕೊಡುವಂತ ಭದ್ರತೆ ಮಾಡಿ ನೀವು ಯೋಜನೆ ಬಗ್ಗೆ ಬರಬೇಕು. ಯೋಜನೆಗೆ ಬಂದ್ರೆ ಬೆಂಗಳೂರಿನ ಮಣ್ತಂದಿರೋ ಅವ್ರು ನೀರು ಕೊಡಲ್ಲ ಅಂತ ಹೇಳಲ್ಲ. ಅಣೆಕಟ್ಟೆ ಒಳಗಡೆ ಇಲ್ಲ, ಕೆಳಗಡೆ ಬೇಕಾದ್ರೆ ನಮ್ಮ ಹೊಳೆಲೆಲ್ಲೋಗುತ್ತೆ ಅಲ್ಲಿ ತಗೊಳ್ಳಿ. ಸಂಧಾನ ಮನುಷ್ಯರ ನೀರು ಕೊಡದಂತೆ ಕಟ್ಟಿದ್ರಲ್ಲ ನಾವು ಮಂಡ್ಯ ಜಿಲ್ಲೆಯವರು. ಆದ್ರೆ ಇವತ್ತು ಕನ್ನಂಬಾಡಿ ಕಟ್ಟೆ ಹಿಂದೆ ಕಟ್ಟುವಾಗ ನಮ್ ತೂಗ್ ಬಿಟ್ರು. ಆ ತೂಗ್ ನೀರು ಬಿಟ್ಟದ ಯಾಕೆಂದ್ರೆ ನಮ್ಗೆ ಅನುಕೂಲ ಆಗ್ಲಿ ಅಂತಲ್ಲ. ಪ್ಲೇಗು ಕಾಲರ ಇತ್ತು, ಬಹಳ ಬಂದಂತ ಸಂದರ್ಭದಲ್ಲಿ ನೀರು ಬಂದಾಗ ಹಲವಾರು ಊರಿಗೆ ಪ್ಲೇಗು ಕಾಲರ ಬಂದು ಎಷ್ಟೋ ಜನ ಸತ್ತೋದ್ರು. ಊರ ಸ್ಥಳಾಂತರ ಮಾಡಿದ್ರು. ಆಗ್ಲೂ ನಮ್ಗೆ ಶೋಷಣೆ. ಈಗಲೂ ಕಾವೇರಿ ನೀರಿನ ವಿಚಾರದಲ್ಲಿ ನ್ಯಾಯಮಂಡಳಿ ಸಂಪೂರ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲದಂತೆ ನಮ್ ಹಿತ ಕಾಪಾಡ್ತಿಲ್ಲ. ಆ ಕಾರಣಕ್ಕೆ ಇವತ್ತಿನ ಸಭೆಗೆ ಒಂದು ಮೊಟ್ಟ ಮೊದಲಾಗಿ ಸಾಮೂಹಿಕವಾಗಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದೀವಿ. ಈ ಯೋಜನೆನೇ ಸಂಪೂರ್ಣ ಬಿಡಬೇಕು. ಮತ್ತೆ ಮಾಹಿತಿ ಕೇಳುವಂಥದ್ದು ಒಪ್ಪಿಗೆ ಕೇಳುವಂಥದ್ದು ಈ ಯಾವ ಶಾಸ್ತ್ರನೂ ಬೇಕಾಗಿಲ್ಲ. ಕನ್ನಂಬಾಡಿ ಅಣೆಕಟ್ಟೆ ಒಳಗಡೆ ನೀರನ್ನ ಮಾಡ್ತೀವಿ ಅನ್ನೋದನ್ನ ಕನಸು. ಆಮೇಲೆ ಸರ್ಕಾರ ಅಧಿಕಾರ ಸಿಕ್ತಿಡ್ಕೆ ಪಾಳೆಗಾರರಾಗ್ಬಿಡ್ತಾರೆ. ಆ ಪಾಳೆಗಾರರಿಗೆ ಹೇಳುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸ್ವಾಭಿಮಾನದಲ್ಲಿ ನೀವು ಧಕ್ಕೆ ತಂದಿದ್ದೀರಿ. ನಮ್ ಪ್ರಾಣ ಹೋದ ಸರಿಗೆ ನಮ್ಮ ಪ್ರಾಣ ಹೋದ್ರೆ ನಮ್ಮ ತಾತ ನಮ್ಮ ಅಪ್ಪ ನನಗೆ ನೀರು ಕೊಟ್ಟಿದ್ದ ಗದ್ದೆಗೆ 5 ಎಕರೆ ಇತ್ತು 6 ಎಕರೆ ಇತ್ತು, ನನಗೆ ನೀರು ಕೊಟ್ಟಿದ್ದಾರೆ, ಹೊಲ ಆಯ್ತಿತ್ತು. ನಾನೀಗ ನನ್ನ ಮಕ್ಕಳು ಕೊಡ್ಬೇಕು, ನನ್ನ ಮುಂದಿನ ತಲೆಮಾರು ಕೊಡ್ಬೇಕು. ಮಂಡ್ಯ ಜಿಲ್ಲೆಯ ಎಲ್ಲ ರೈತರು ಆ ತಲೆಮಾರು ಕೊಡೋ ನೀರನ್ನ ಶಾಶ್ವತ ಇಲ್ದಂಗೆ ಮಾಡ್ತಿರೋಂಥದ್ದನ್ನ ನೋಡ್ತದ್ದು ನಾವು ಇರಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕೆ ಹೇಳುವಂಥದ್ದು ಈ ಯೋಜನೆ ಯಾವುದೇ ಕಾರಣಕ್ಕೂ ಮಂಡ್ಯ ರೈತರು ಮಂಡ್ಯ ಸಾರ್ವಜನಿಕರು ಒಪ್ಪಲ್ಲ ಅನ್ನೋದು ಅಧಿಕೃತ ದಾಖಲೆ ಆಗಬೇಕು. ಇಂಥ ಪ್ರೋಸೆಸ್ನ ಮತ್ತೆ ಮಾಡಂಗಿಲ್ಲ. ಯಾವುದೇ ಮುಖ್ಯಮಂತ್ರಿ ಯಾವುದೇ ನೀರಾವರಿ ಮಂತ್ರಿ ನಮ್ಮ ಜಿಲ್ಲಾ ಹಿತ ಕಾಪಾಡಬೇಕಾದಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಜೊತೆಲೆಲ್ಲ ಬೇರೆ ಯಾವುದೇ ಕಾರಣಕ್ಕೂ ಇಂಥ ಮಾಡಿದ್ರೆ ಅವ್ರ ವಿರುದ್ಧನೂ ನಾವು ತೀವ್ರ ರೀತಿಯ ಪ್ರತಿಭಟನೆ ಮಾಡ್ತೀವಿ.